ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚುವಲ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಚಳ್ಳಕೆರೆಗೆ 30 ಕಿಲೋಮೀಟರ್ ದೂರದಲ್ಲಿದೆ. ಇದು 8 ಎಕರೆ 30 ಗುಂಟೆ ಮಾರುವಂಥ ಜಮೀನು, 30 ಅಡಿ ರಸ್ತೆ ಇರುವಂಥ ಜಮೀನು. ಇನ್ನು ತಾರೋಡಿಂದ 1.5 ಕಿಲೋಮೀಟರ್ ಆಗುತ್ತೆ, ವಿಲೇಜಿಂದ 1.5 ಕಿಲೋಮೀಟರ್ ಆಗುತ್ತೆ. ಇದು 8 ಎಕರೆ 30 ಗುಂಟೆ ಮಾರುವಂಥ ಜಮೀನು. ಚಳ್ಳಕೆರೆಗೆ 30 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗಕ್ಕೆ 63 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಗೆ 233 ಕಿಲೋಮೀಟರ್ ಆಗುತ್ತೆ. ಇನ್ನು ಈ ಜಮೀನಲ್ಲಿ ನನಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ, ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡಬಹುದು. ಸ್ನೇಹಿತರೆ, ಇದು 8 ಎಕರೆ 30 ಗುಂಟೆ ಮಾರುವಂಥ ಜಮೀನು, ನೀರಾವರಿ ಜಮೀನು. ಇನ್ನು ನೀವು ನೋಡ್ತಾ ಇದ್ರೆ ಡ್ರಿಪ್ ಮಾಡಿರೋಂಥ ವ್ಯವಸ್ಥೆ. ಮೊದಲಿಗೆ ನನಗೆ ಏನು ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡೋದಾದರೆ, ಇಲ್ಲಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ವೇದವತಿ ನದಿ ಇಲ್ಲಿಗೆ ಕೇವಲ 2-3 ಕಿಲೋಮೀಟರ್ ಆಗುತ್ತೆ. ನೀರಿಂದು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಒಂದೊಳ್ಳೆ ಲೊಕೇಶನ್ನು, ಒಂದು ದೊಡ್ಡ ಪ್ರಾಪರ್ಟಿ ಬೇಕು, ನಾವೇನಾದರೂ ಒಂದು ಫಾರ್ಮ್ ಹೌಸ್ ಮಾಡ್ಕೊತೀನಿ ಅನ್ನೋದಕ್ಕೆ ತುಂಬ ಪ್ಲಸ್ ಪಾಯಿಂಟ್ ಆದಂಥ ಜಾಗ. ಇನ್ನು ಮಣ್ಣು ಪ್ಯೂರ್ ರೆಡ್ ಸಾಯಿಲು, ನನಗೆ ಮಣ್ಣಂತೂ ತುಂಬ ಇಷ್ಟ ಆಯಿತು. ಜೊತೆಗೆ ಇಲ್ಲಿ ನೀರಿನ ಸ್ಥಿತಿ, ಮಣ್ಣು ಎರಡೂ ನನಗೆ ಪ್ಲಸ್ ಅನ್ನಿಸ್ತು ಜಮೀನಿಗೆ. ನೋಡಿ, ನೀವೇ ನೋಡ್ತಾ ಇದ್ರೆ ಮುಸ್ಕಿನ ಜೋಳವನ್ನು ಹಾಕಿದ್ದಾರೆ, ಮೆಕ್ಕೆಜೋಳ ಅಂತಾರೆ ನಮ್ಮ ಕಡೆ, ಇದು ಮುಸ್ಕಿನ ಜೋಳವನ್ನು ಹಾಕಿದ್ದಾರೆ. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸು, ಅದು ನನಗೆ ತುಂಬ ಇಷ್ಟ ಆಯಿತು. ಒಂದೊಳ್ಳೆ ಲೊಕೇಶನ್, ಭಾಳ ಇಷ್ಟ ಆಯಿತು ನನಗೆ ಈ ಜಮೀನು. ಇನ್ನು ಜನರಲ್ ಪ್ರಾಪರ್ಟಿ, ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. 100% ಯಾವುದೇ ರೀತಿ ತೊಂದರೆ ಇಲ್ಲ. ಜನರಲ್ ಪ್ರಾಪರ್ಟಿ, ಒಂದೊಳ್ಳೆ ಲೊಕೇಶನಲ್ಲಿ ಒಂದೊಳ್ಳೆ ಪ್ರಾಪರ್ಟಿ. ಇನ್ನು ಇಷ್ಟ ಆಗದೇ ಇರೋ ಅಂಶಗಳ ಕಡೆ ಗಮನ ಹರಿಸೋದಾದರೆ, ಇನ್ನು ದಾರಿ ಒಂದು ಸುಚ್ಚೂರು ಕ್ಲಿಯರ್ ಇರಬೇಕಾಗಿತ್ತು ಅನಿಸುತ್ತೆ. ಸ್ವಲ್ಪ ಸಣ್ಣದಾಗಿದೆ ದಾರಿ, ನೀಟಾಗಿ ರೆಡಿ ಮಾಡ್ಕೋಬೋದು. ದಾರಿ ಮಾತ್ರ ತುಂಬ ಚೆನ್ನಾಗಿದೆ. ನಕಾಶೆ ರೋಡು, ತಾರೋಡಿಂದ 1.5 ಕಿಲೋಮೀಟರ್ ನಕಾಶೆ ರೋಡು, ಒಂದೊಳ್ಳೆ ದಾರಿ ಏನಿದೆ, ಚೆನ್ನಾಗಿದೆ. ಸ್ವಲ್ಪ ರೆಡಿ ಮಾಡ್ಕೋಬೇಕು, ಅದು ಬಿಟ್ಟರೆ ಬೇರೆ ಯಾವ ಸಮಸ್ಯೆನೂ ಈ ಜಮೀನಿಗೆ ಇಲ್ಲ. ಮತ್ತು ವಿಲೇಜಿಂದ 2 ದಾರಿ ಇದೆ ಈ ಜಮೀನಿಗೆ. ದಾರಿದಂತೂ ತುಂಬ ಚೆನ್ನಾಗಿದೆ, ಸಬ್ಸೆಂಟಾಗಿದೆ ದಾರಿ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೋಡಿರಿ, ಪಕ್ಕದಲ್ಲಿ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸು, ಒಳ್ಳೆ ಸುತ್ತಮುತ್ತಲೂ ಕೂಡ ಒಂದೊಳ್ಳೆ ಅಗ್ರಿಕಲ್ಚರ್ ಲ್ಯಾಂಡ್ಸ್. ನೋಡಿ, ಇಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡೇ. ದಾರಿದೊಂಚೂರು ನನಗೆ ಅದೇ ರೆಡಿ ಮಾಡಿಸ್ಕೋಬೇಕು, ಅವ್ರು ರೆಡಿ ಮಾಡಿಸ್ಕೊಡ್ತಾರೆ. ಮಾತಾಡ್ಬೇಕಾದ್ರೆ ನೀವು ರೇಟ್ನ ನೋಡಿ ಮಾತಾಡಿದ್ರೆ ದಾರಿ ಮಾಡಿಸ್ಕೊಡ್ತಾರೆ. ಅದೊಂದು ಬಿಟ್ಟರೆ ಇನ್ನು ಯಾವ ಸಮಸ್ಯೆಯೂ ಕೂಡ, ಅಂದರೆ ದಾರಿದು ಕೂಡ ಸಮಸ್ಯೆ ಇಲ್ಲ, ಜಾಸ್ತಿ ವೆಹಿಕಲ್ಸ್ ಅಡ್ಡಾಡದೆ, ಅಂದರೆ ಓಡಾಟ ಕಮ್ಮಿ ಆಗಿರೋದ್ರಿಂದ ಆ ಥರ ಆಗಿರೋದು. ಅದು ಬಿಟ್ಟರೆ ಬೇರೆ ಯಾವ ಸಮಸ್ಯೆಯೂ ಕೂಡ ಇಲ್ಲ. ದಾರಿ ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಬೈ ಮಾಡೋದಕ್ಕೆ ನೀವು ಗಮನ ಹರಿಸ್ಬೋದು. ಇನ್ನು ನೀವೇನಾದರೂ ನಾವು ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈ ವಿಚಾರದಲ್ಲಿ ನಾನು MK ಪ್ರಾಪರ್ಟೀಸಲ್ಲಿ ಕೂಡ ಕೇಳ್ತಾ ಇರ್ತೀನಿ. ಇದು ರಿಚ್ ಒನ್ ಪ್ರಾಪರ್ಟೀಸು. ನಿಮಗೇನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದ ತಕ್ಷಣ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ, ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ ನಿಮಗೆ. ಅಲ್ಲಿ ನೇರವಾಗಿ ಬಂದು ನಮ್ಮನ್ನು ಮೀಟ್ ಮಾಡಬಹುದು. ಇನ್ನು ನನ್ನ ಪ್ರಕಾರ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಬೈ ಮಾಡ್ಬೋದು. ಇನ್ನು ಈ ಜಮೀನಿನ ಬೆಲೆ 1 ಎಕರೆ 13-14 ಲಕ್ಷ ಹೇಳ್ತಾರೆ. ನೇರವಾಗಿ ಓನರ್ ಇರ್ತಾರೆ, ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ಓನರ್ ಹತ್ರನೇ ಬಂದು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು. ಒಂದು 9 ಎಕರೆ ಪ್ರಾಪರ್ಟೀಸ್, ಒಂದು ದೊಡ್ಡ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ ಒಂದೊಳ್ಳೆ ಜಾಗ ಅಂದರೆ ಇದು. ನೀವು ಈ ಕಡೆ ಇಂಟ್ರೆಸ್ಟ್ ಇದ್ದರೆ ಗಮನ ಹರಿಸ್ಬೋದು ಅಂತ ಹೇಳ್ತಾ, ಇದೇ ರೀತಿ ಕೊನೆಯವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರ ಅವ್ರಿಗೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಇದು ಇವತ್ತಿನ ವಿಡಿಯೋ. ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.